ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್. ಜೀವನದಲ್ಲಿ ಕ್ವಾಂಟಿಟಿ ಫ್ರೆಂಡ್ಶಿಪ್ಗಿಂತ ಕ್ವಾಲಿಟಿ ಫ್ರೆಂಡ್ಶಿಪ್ ತುಂಬಾ ಮುಖ್ಯ ಆಗುತ್ತೆ. ಜೀವನದಲ್ಲಿ ನಿಮಗೆ ಎಲ್ರಿಗೂ ಫ್ರೆಂಡ್ಸ್ ಇದ್ದೇ ಇದ್ದಾರೆ ಅಲ್ವಾ? 10 ಜನ ಫ್ರೆಂಡ್ಸ್ ಇರೋದಕ್ಕಿಂತ ಒಬ್ಬರೋ ಇಬ್ಬರೋ ಒಳ್ಳೆ ಫ್ರೆಂಡ್ಸ್ ಇದ್ದರೆ ಸಾಕನ್ನಿಸುತ್ತೆ. ಬೆಲೆಯೇ ಕಟ್ಟಲಾಗದಂತಹ ಒಳ್ಳೆಯ ಆಸ್ತಿ ಎಂದರೆ ಅದು ಗೆಳೆತನ. ಒಳ್ಳೆಯ ಸ್ನೇಹಿತರು ಬದುಕಿನ ಸುಂದರ ಪುಟಗಳು. ಸ್ನೇಹ ಅನ್ನುವುದು ನಮಗೆ ನಾವೇ ಆಯ್ಕೆ ಮಾಡಿಕೊಂಡಂತಹ ಒಂದು ಪುಟ್ಟ ಕುಟುಂಬ ಅಂತಲೇ ಹೇಳಬಹುದು. ಫ್ರೆಂಡ್ಶಿಪ್ ಅನ್ನೋದು ತುಂಬಾ ಮುಖ್ಯವಾದಂತಹ ಸಂಬಂಧ ಅಂತಲೇ ಹೇಳ್ಬೋದು. ನಾವು ನಮ್ಮ ಸುಖ ದುಃಖಗಳನ್ನು ಎಲ್ಲರ ಹತ್ರನೂ ಶೇರ್ ಮಾಡೋದಿಲ್ಲ. ನಮಗೆ ತುಂಬ ಹತ್ತಿರ ಆಗಿರುವಂತಹ ಕ್ಲೋಸ್ ಫ್ರೆಂಡ್ಸ್ ಜೊತೆ ಮಾತ್ರ ನಮ್ಮ ಸುಖ ದುಃಖಗಳನ್ನು ಶೇರ್ ಮಾಡ್ತೀವಿ. ನಮಗೆ ಎಷ್ಟು ಜನ ಫ್ರೆಂಡ್ಸ್ ಇದ್ದಾರೆ ಅನ್ನೋದಕ್ಕಿಂತ ಇರೋ ಫ್ರೆಂಡ್ಸಲ್ಲಿ ಎಷ್ಟು ಜನ ನಮ್ಮನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ತಿಳ್ಕೊಳ್ಳೋದೇ ಕ್ವಾಲಿಟಿ ಫ್ರೆಂಡ್ಶಿಪ್. ಫ್ರೆಂಡ್ ಅನ್ನೋದು ಎಲ್ಲ ನೋವಿಗೂ ಒಂದು ಬೆಸ್ಟ್ ಮೆಡಿಸನ್ ಅಂತಲೇ ಹೇಳ್ಬಹುದು. ಆದರೆ ನೆನಪಿರಲಿ, ಆ ಫ್ರೆಂಡಿಂದ ಆದ ನೋವಿಗೆ ಯಾವ ಮೆಡಿಸನ್ ಕೂಡ ಇಲ್ಲ. ಜೀವನದಲ್ಲಿ ಎಷ್ಟೋ ಜನ ನಮಗೆ ಪರಿಚಯ ಆಗ್ತಾರೆ, ಆದರೆ ನಮ್ಮ ನೋವಿಗೆ ಸ್ಪಂದಿಸುವಂತಹವರು ಕೆಲವರೇ. ಅವರೇ ನಿಜವಾದ ಸ್ನೇಹಿತರು. ನಿಮ್ಮ ಕಷ್ಟದಲ್ಲಿ ನಿಮಗೆ ಯಾವುದೇ ರೀತಿ ಸಹಾಯ ಮಾಡದೆ ನೀವು ಸಕ್ಸಸ್ ಆದಾಗ ಇವರು ನನ್ನ ಫ್ರೆಂಡ್ ಅಂತ ಹೇಳ್ತಾರಲ್ವ, ಅವ್ರು ಯಾವತ್ತೂ ನಿಮ್ಮ ಫ್ರೆಂಡ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವಂತಹ ಫ್ರೆಂಡ್ಸ್ ನಿಮಗಿದ್ರೆ ಅವರನ್ನು ಯಾವತ್ತೂ ಕಳ್ಕೊಬೇಡಿ. ಯಾಕೆಂದರೆ ಅವರೇ ನಿಜವಾದ ಫ್ರೆಂಡ್ಸ್. ನಿಮ್ಮ ಯಾವುದೇ ಫೀಲಿಂಗ್ಸನ್ನು ಆಡಿಕೊಂಡು ನಗೋರು ಫ್ರೆಂಡ್ಸ್ ಆಗೋದಕ್ಕೆ ಸಾಧ್ಯ ಇಲ್ಲ. ಹಾಗೆಯೇ ನಿಮ್ಮ ಜೊತೆಗಿದ್ಕೊಂಡು ನಿಮ್ಮ ಜೊತೆ ಚೆನ್ನಾಗೇ ಮಾತಾಡಿಕೊಂಡು ನಿಮ್ಮ ಮುಂದೆ ನಿಮ್ಮನ್ನು ಖುಷಿ ಪಡಿಸೋ ಥರ ಇದ್ದು ನಿಮ್ಮ ಹಿಂದೆ ಯಾರು ನಿಮ್ಮ ಬಗ್ಗೆ ಮಾತಾಡ್ತಾರೋ ಅವರು ಕೂಡ ನಿಮ್ಮ ಫ್ರೆಂಡ್ಸ್ ಅಲ್ಲ. ಅದು ಕ್ವಾಲಿಟಿ ಫ್ರೆಂಡ್ಶಿಪ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ನೀವು ಜೊತೇಲಿ ಇಲ್ಲದೇ ಇದ್ದಾಗಲೂ ನಿಮ್ಮನ್ನು ಬಿಟ್ಟು ಕೊಡದೆ ನಿಮ್ಮ ಬಗ್ಗೆ ಗೌರವ ತೋರಿಸ್ತಾರಲ್ವ, ಅವರೇ ನಿಜವಾದ ಫ್ರೆಂಡ್ಸ್. ನಿಮ್ಮ ಮುಂದೆ ನಿಮ್ಮನ್ನು ತುಂಬ ಜನ ನಿಮ್ಮ ಫ್ರೆಂಡ್ಸ್ ಹೊಗಳ್ತಾ ಇರ್ತಾರೆ, ಆದರೆ ನಿಮ್ಮ ಸರಿ ತಪ್ಪುಗಳನ್ನು ತಿದ್ದಿ ನಿಮ್ಗೆ ಹೇಳೋ ಅಂಥವರೇ ನಿಜವಾದ ಫ್ರೆಂಡ್ಸ್. ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದು ದೊಡ್ಡದಲ್ಲ, ನೀವು ಮಾಡ್ಕೊಂಡಿರೋ ಫ್ರೆಂಡ್ಸನ್ನು ಮೇಂಟೈನ್ ಮಾಡೋದು ಕೂಡ ನಿಮಗೆ ಗೊತ್ತಿರಬೇಕು. ಬೇಕಾದಾಗ ಯೂಸ್ ಮಾಡ್ಕೊಂಡು ಬೇಡದೇ ಇರುವಾಗ ಟಿಶ್ಯೂ ಪೇಪರ್ ಥರ ಬಿಸಾಕಬೇಡಿ. ಯಾಕೆಂದರೆ ಫ್ರೆಂಡ್ಶಿಪ್ ವ್ಯಾಲ್ಯೂ ನಿಮಗೂ ಕೂಡ ಗೊತ್ತಿರಬೇಕು. ಯಾರನ್ನು ನಿಮ್ಮ ಅವಶ್ಯಕತೆಗೋಸ್ಕರ ಫ್ರೆಂಡ್ಸ್ ಆಗಿ ಆಯ್ಕೆ ಮಾಡಬೇಡಿ. ಬಡವರಾಗಲಿ ಶ್ರೀಮಂತರಾಗಲಿ ಫ್ರೆಂಡ್ಸೇ. ನಿಮ್ಮ ಜೀವನದಲ್ಲಿ ಕೂಡ ಕ್ವಾಂಟಿಟಿ ಫ್ರೆಂಡ್ಸ್ಗಿಂತ ಕ್ವಾಲಿಟಿ ಫ್ರೆಂಡ್ಸ್ ಎಷ್ಟು ಜನ ಇದ್ದಾರೆ ಅಂತ ಕಮೆಂಟ್ ಮಾಡಿ. ಯಾಕೆಂದರೆ ಕ್ವಾಲಿಟಿ ಫ್ರೆಂಡ್ಸ್ ಒಬ್ಬರಾಗಲಿ ಇಬ್ಬರಾಗಲಿ ನಮ್ಮ ಕಷ್ಟ ಸುಖಗಳಿಗೆ ಸ್ಪಂದಿಸುವಂಥವರಾಗಿರಬೇಕು. ಯಾಕೆಂದರೆ ಫ್ರೆಂಡ್ಶಿಪ್ ಅನ್ನೋದು ತುಂಬ ದೊಡ್ಡ ಸಂಬಂಧ ಅಂತಲೇ ಹೇಳ್ಬೋದು. ನಾವು ಯಾರ ಹತ್ರ ಹೇಳೋಕ್ಕಾಗದೇ ಇರೋ ವಿಷಯಗಳನ್ನೆಲ್ಲ ನಾವು ಫ್ರೆಂಡ್ಸ್ ಹತ್ರ ಶೇರ್ ಮಾಡ್ತೀವಿ. ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಫ್ರೆಂಡ್ಸ್ ಮಾಡಿಕೊಂಡಾಗ ಅದರಲ್ಲಿ ಸಿಗೋ ಖುಷಿನೇ ಬೇರೆ. ಚಿಕ್ಕ ವಯಸ್ಸಿನಿಂದ ಮುಪ್ಪಿನವರೆಗೂ ನಮಗೆ ಎಲ್ಲ ಏಜಲ್ಲೂ ಹೊಸ ಸ್ನೇಹಿತರು ಇದ್ದೇ ಇರ್ತಾರೆ. ಆದರೆ ನಿಮ್ಮ ಫ್ರೆಂಡ್ಶಿಪ್ಪನ್ನು ಆಯ್ಕೆ ಮಾಡೋದು ನಿಮ್ಮ ಕೈಯಲ್ಲಿದೆ. ಇದರ ಬಗ್ಗೆ ತುಂಬ ಅವೇರ್ನೆಸ್ ಬೇಕಾಗುತ್ತೆ. ಉತ್ತಮವಾದ ಫ್ರೆಂಡ್ಶಿಪ್ಪನ್ನು ಆಯ್ಕೆ ಮಾಡಿ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.